ಏನು ಉಳಿದ ಕೆಲಸ ಮುಗಿಸ್ಬೇಕು ಅಂತ ಹೇಳಿ ನೀವಿಲ್ಲಿ ಭೂಮಿ ಪೂಜೆ ಮಾಡಕ್ಕೆ ಇನ್ನೇನು ಅವತ್ತು ಶಂಕುಸ್ಥಾಪನೆಯನ್ನು ಪೂಜೆಯನ್ನು ನೆರವೇರಿಸ್ತಿದ್ರು. ಆ ಟೈಮಿಗೆ ಸರಿಯಾಗಿ ನನ್ನ ಹಿಂಗೆ ಗೊಂದಾಲಕ್ಕೆ ಮಾತಾಡಿದ್ರು, ಕಳಿಸಿದ್ರು ಅಂತ ನಾನು ಭಾವಿಸ್ತೀನಿ. ಅವರು ಮದ್ಯಕ್ಕೆ ಖರ್ಚು ಹಾಕ್ಬೇಕು, ಅವರೇ ಹಾಕ್ಬೇಕಾಗಿ ಅದನ್ನು ನನ್ನ ಕೈ ಹಿಡಿದು ತೋರಿ ಅಂತೇಳಿ ನನ್ನ ಕೈ ಕೊಟ್ಟರು. ಅಂದರೆ ನಮ್ಮದು ಪೂರ್ಣ ಮಾಡದೇ ಇರೋದು ಕರ್ತವ್ಯ ಲೋಪ ಆಗಿತ್ತು. ಅರ್ಧ ಮಾಡಿ ನಿಲ್ಲಿಸಿರಿ, ಇದನ್ನು ಪೂರ್ಣ ಮಾಡಿಸೋದಕ್ಕೆ ಈ ಗಳಿಗೆ ಇಷ್ಟು ಅತ್ಯಂತ ಸಮರ್ಪಕವಾಗಿ ಕೂಡಿಸಿಕೊಂಡು ನಮ್ಮ ಕರ್ತವ್ಯ ಜಾಗೃತಗೊಳಿಸೋದ್ರ ಜೊತೆಗೇ ನನಗೆ ಭಾಳ ಸಂತೋಷದ ವಿಷಯ. ನಾವು ಮುಂದೆ RDPR ಯೋಜನೆಯೊಳಗೆ ಹಾಕಿದ್ದೇವೆ. ಇದರಿಂದ KRIDL ಅವರು ಇದನ್ನೇನು ಪೂರ್ಣಗೊಳಿಸಬೇಕಾಗಿತ್ತು, ಪೂರ್ಣಗೊಳಿಸಲಿಲ್ಲ. ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಈಗಾಗಲೇ ನಮ್ಮ ಟೂರಿಸಮ್ ಇಲಾಖೆಯೊಳಗೆ ಇದಕ್ಕಾಗಿ 50 ಲಕ್ಷ ರೂಪಾಯಿಯನ್ನು ಮಂಜೂರಿ ಮಾಡಿ ಈಗಾಗಲೇ ಅದು ಮಾಡ್ತಿದ್ದಾರೆ. ಬಹುಶಃ ಆ KRIDL ಬಿಟ್ಟು ನಿರ್ಮಿತಿ ಕೇಂದ್ರದಿಂದ ಇದನ್ನು ಪೂರ್ಣಗೊಳಿಸೋದಕ್ಕೆ ಏನೇನು ಮಾಡಿಸ್ಬೇಕು ಮಾಡ್ತೀವಿ. ಮುಂದಿನ ರಾಮನವಮಿ ಒಳಗಾಗಿ ಈ ಕಟ್ಟಡ ಪೂರ್ಣ ಆಗಿ ಇಲ್ಲಿ ಕಾರ್ಯಕ್ರಮ ನಡೆಯುವಂಗೆ ಮಾಡೋ ಜವಾಬ್ದಾರಿಯನ್ನು ನನ್ನ ಸ್ನೇಹಿತರು ಕೇಳಿದ್ರಿ. ಸರಿ, ಇದು ಅರ್ಧಾಗಿ ನಿಂತಿದ್ರು. ನೀವು ಯಾರು ಒಬ್ಬರು ಮಾಡಿ ಏನಾಯ್ತು ಹಾಕಿದ್ರಿ ಸರ್, ನಾನೇ ಹೆಸರು ಹಾಕಿದ್ರೆ ನಮ್ಮ ಮಂದಿನೂ ಬಂದ್ಬಿಟ್ಟೆ ಕೇಳ್ರಿ ನಮ್ಮ ಅದಕ್ಕೆ ಅವ್ನು ಕೇಳಿ ಅವನು ಗೊತ್ತಿರಲಿಲ್ಲ. ತಲೆ ಕೇಳ್ಕೊಂಡ ಹಾಕ್ಬಿಡೋದು ನಮ್ದು ತಪ್ಪಾಗಿದ್ದಿ, ನಿಂದು ತಪ್ಪಾಗಿದ್ದಿ ಅಂತ ಹೇಳಿ ಮುಂದಿನ ರಾಮನವಮಿ ಒಳಗೆ ಇದೇ ಕಟ್ಟಡವನ್ನು ಕಾರ್ಯಕ್ರಮದಲ್ಲಿ ಮಾಡುವ ಜವಾಬ್ದಾರಿ ನಮ್ಮ ದೇವರೆಡ್ಡಿಯವರ ನಾಗಾವಿ ದೇವರೆಡ್ಡಿಯವರು, ನಾಗಾವಿ ದೇವರೆಡ್ಡಿ, ಬಸವರಾಜ, ಸಿದ್ದು ಪಾಟೀಲ್, ಇವರು 3 ಮಂದಿ ಜವಾಬ್ದಾರಿ. ಇವ್ರ ಮೇಲೆ ನನ್ನ ಜವಾಬ್ದಾರಿ. ಸಿದ್ದು ಪಾಟೀಲ್ ಕೆಲಸ ಅದೊಂದು ಕೆಲಸ ಮಾಡ್ತಾರಲ್ಲ. 3 ಮಂದಿಯವರು ಈ 3 ಮಂದಿಯಾಗ ಯಾರು ಒಬ್ಬರು ಲೋಪ ಆಗ್ತದೆ ಮತ್ತೆ ಆಡ್ಕೊಂಡು ಬಂದಿರ್ತಾರೆ. ಆ ಕೆಲಸ ಪೂರ್ಣಗೊಳಿಸೋ ಮರ್ತನ ಮಾಡೋದು ಅವಧೂತರ ಪೂರ್ಣ ಆಶೀರ್ವಾದ ನಮ್ಮ ಕೆಲಸದ ಮೇಲೆ ಅಂತ ಹಾರೈಸಿ ಮತ್ತೊಮ್ಮೆ ಈ ಯುಗಾದಿ ದಿವಸ ಪೂಜ್ಯರ ದರ್ಶನ ಆಯಿತು. ನಿಮ್ಮೆಲ್ಲರ ಭೇಟಿಯ ಸೌಭಾಗ್ಯ ಬಂದು ಮತ್ತು ರಾಮನವಮಿ ಮುಂದಿನ ರಾಮನವಮಿ ಬರೋದಿಲ್ಲ ಮೊದಲೇ ಶುರುವಾಗುವಾಗ ನಾವು ಬರ್ತೀವಿ. ಅವಶ್ಯಕತೆ ಅಂದರೆ ಕಳಿಸ್ತೇವೆ. ಈಗ ನೋಡಿ ಎಲ್ಲರೂ ಎಲ್ಲ ಹೆಂಗೆ ಎಲ್ಲರೂ ಕೂಡಿ 4 ದಿವಸ ಹಗಲು ರಾತ್ರಿ ಸೇವಾ ಮಾಡಿದ್ವಿ. ಸೇವಾಕ್ಕೆ ಅವಶ್ಯಕತೆ ಅನ್ನೋ ಪ್ರಶ್ನೆ ನಮಗೆ ಅವಶ್ಯಕತೆ ಅದ. ಯಾಕಂದ್ರೆ ನಮ್ಮ ಜನ್ಮ ಉದ್ಧಾರ ಆಗಬೇಕಾಗಿತ್ತು. ಈಗ ನಮಗೆ ಸೇವಾದ ಅವಶ್ಯಕತೆ. ನಾನೀಗ ಅದನ್ನ ಈಗ ಏನು ಹೇಳಿದೆ ಎಲ್ಲರೂ ನಾನು ಈಗ 1 ತಿಂಗಳು ಬರೀ 4 ಇಂಚಿಂದ 6 ತಿಳ್ಕೊಂಡಾಗ ಅಂದ್ರೆ ಯಾವುದೇ ಇಲ್ಲಿ ಕಾರ್ಯಕ್ರಮ ಉತ್ಸಾಹ ಆಗುವುದಿಲ್ಲ. ಮತ್ತು ಇನ್ನು ಯಾವುದೇ ಪರಿಸ್ಥಿತಿಯಲ್ಲಿ ಅವರ ಕಾರ್ಯ ಶುರುವಾಯಿತು ಅಂದರೆ ನಮ್ಮ 4 ಇಂಚಿನ ಕಾರ್ಯ ತೆಗೆದುಬಿಡ್ಬೋದು. ಅದಕ್ಕೂ ಅವಕಾಶ ಕೊಡೋದು. ಈಗ ಏನು ಪ್ಲ್ಯಾನ್ ಇತ್ತಲ್ಲ, ಆ ಪ್ಲ್ಯಾನ್ ಪ್ರಕಾರ ಈ ಏಪ್ರಿಲ್ ತಿಂಗಳೊಳಗಾಗಿ
ಕಟ್ಟಡ ಮಾಡೋದಕ್ಕೆ ಪ್ರಾರಂಭ ಆಗುತ್ತೆ. ನಾವು ಎಲ್ಲರೂ ಕೈ ಜೋಡಿಸಿ ಸೇವಾ ಮಾಡ್ತೀವಿ. ಸೇವಾ ಮಾಡೋನು ಮಾಡಿ ಎಲ್ಲರೂ ಕೂಡಿ ಆ ಕಾರ್ಯವನ್ನು ಸಂಪನ್ನಗೊಳಿಸಿ ಮುಂದಿನ ವರ್ಷ ರಾಮನವಮಿ ಉತ್ಸವವನ್ನು ಇದೇ ಒಂದು ವಾಸ್ತುವಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವುದು. ಅವ್ರು ಎಂದಿಲ್ಲಿ ಕಾರ್ಯ ಶುರುವಾಗ್ತದೋ ಅಂದಿನಿಂದ ನಿಮ್ಗೆ ಎಲ್ಲರಿಗೂ ಯಾವಾಗ ಯಾವಾಗ ಸಮಯ ಸಿಗ್ತದೆ ಅವ್ರು ಇಟ್ಟಂಗಿ ಕೊಡೋದ್ರೆ ಇಟ್ಟಂಗಿ ಕೊಡೋದು, ಉಸುಕ್ ಹಾಕೋದ್ರೆ ಉಸುಕ್ ಹಾಕೋದು, ಸಿಮೆಂಟ್ ಕೊಡೋದು ಸಿಮೆಂಟ್ ಕೊಡೋದು. ಅವ್ರು ಯಾವ ಕೆಲಸ ಹೇಳ್ತಾರೆ ಮುಂದೆ ತಂದಿದ್ದವರೆಲ್ಲ ಯಾವ ಅದನ್ನು ಕಟ್ಲಿಕ್ಕೆ ಬರ್ತಾರೆ ಅವರೆಲ್ಲರಿಗೂ ನಾವು ಎಲ್ಲ ದೃಷ್ಟಿಯಿಂದಲೂ ಅವರಿಗೆ ಅನುಕೂಲ ಆಗಿ ಈ ಕಾರ್ಯ ಆದಷ್ಟು ಬೇಗನೆ ಸಂಪನ್ನ ಆಗಿ ಈ ಪ್ರಭು ಶ್ರೀರಾಮಚಂದ್ರನಿಗೆ ನಾನು ಹೇಳಿದೆ ಅದು ಅಲ್ಲಿ ಉತ್ತರ ಭಾರತದ ಅಯೋಧ್ಯೆ ಆದರೆ ಇದು ನಮ್ಮ ಕರ್ನಾಟಕದ ಅಯೋಧ್ಯೆ. ಇದು ಸಾಕ್ಷಾತ್ ಅಯೋಧ್ಯ ಇದೆ. ಆದ್ದರಿಂದ ಈ ಅಯೋಧ್ಯ ಆಗಿರೋದಕ್ಕೆ ಮೂಲ ಪ್ರೇರಣಾ ಅಂದ್ರೆ ಮಹಾರಾಜರು ಅವರು ಬ್ರಹ್ಮಾನಂದ ಮಹಾರಾಜರ ನಿಮಿತ್ತ ಮಾಡಿಕೊಂಡು ಅವರ ಒಂದು ಪ್ರಚಂಡವಾಗಿರ್ತಕ್ಕಂತಹ ತಪಶ್ಚರ್ಯದ ಒಂದು ಫಲಸ್ವರೂಪವಾಗಿ ಇವತ್ತು ನಾವು ಕರ್ನಾಟಕದಲ್ಲಿ ಯಾರಾದ್ರೂ ಕೈಯೊಳಗೆ ಜಪಮಾದಿ ಅಥವಾ ಏನಾದ್ರೂ ಚೂಚಾರ ಬಾಯಿಂದ ನಾಮ ಬರ್ತಿದ್ರೆ ಅದು ಕೇವಲ ಶ್ರೀ ಮಹಾರಾಜರ ಕೃಪಾ ಮತ್ತು ಬ್ರಹ್ಮಾನಂದ ಮಹಾರಾಜರಿಂದ ನಮಗೆ ಆಶೀರ್ವಾದ ಅನುಗ್ರಹ. ಆದ್ದರಿಂದ ಈ ಕಾರ್ಯ ಅವ್ರು ಎಂದು ಬಂದಿಲ್ಲಿ ಕೂದಲಿ ಸಲಿಕಿ ಬುಟ್ಟಿ ತೊಗೊಂಡು ಬರ್ತಾರೋ ಅವತ್ತು ನಾವು ನಮಗೆ ಅನುಕೂಲ ಆದ ದಿವಸ ಹೆಚ್ಚಿಗೆ ಅನುಕೂಲ ಮಾಡಿಕೊಂಡು ಬಂದು ಅವ್ರ ಸೇವೆಯಲ್ಲಿ ನಾವು ಸಹಭಾಗಿಗಳಾಗಿ ನಾವು ಸೇವೆ ಸಲ್ಲಿಸಿ ಹೆಂಗೆ ಒಂದು ರಾಮ ಸೇತುವೆ ಕಟ್ಟಬೇಕಾದ ಒಂದು ಅಳಿಲ್ನು ಇಣಚಿನೂ ಹೆಂಗೆ ಸೇವಾ ಮಾಡ್ತೀವಿ ಅಂತ ಭಗವಂತ ಪ್ರಸನ್ನಾಗಿ 3 ಬಟ್ಟೆ ಎಳೆದ ಇವತ್ತಿಗೂ ಆ ಬಟ್ಟೆ ನಮಗೆ ಕಾಣಿಸ್ತಾವೆ. ಆದ್ರೆ ನಾವು ಅಳಿಲು ಸೇವೆ ಮಾಡಿ ಈ ಕಾರ್ಯ ಅವರು ಮಾಡಬೇಕು ಅಂದ್ರೆ ಬೇಕಾದ್ದು ಮಾಡ್ಲಿಕ್ಕೆ ಶಕ್ಯದ. ನಾನು ಒಂದು ದಿವಸ ಒಂದು ಗದಗಿನಾಗ ಭೇಟಿಯಾಗಿ ನಾನು ಹೇಳಿದ್ದೆ, ವಿನಂತಿ ಮಾಡಿಕೊಂಡಿದ್ದೇವೆ ಆದಷ್ಟು ಬೇಗನೆ ಪ್ರಾರಂಭ ಆಗ್ತದೆ. ಅವರೊಂದು ಇಲೆಕ್ಷನ್ ಆದಾಗ ನಾವು ಶುರು ಮಾಡ್ತೀವಿ. ಆಯ್ತು ರೀ ಅಂದಿದ್ದೆ. ನಾನು ಇದು ಮಾತು ಅಂದಿದ್ದೆ, ನಾವು ಸುಮ್ಮನೆ ಹಂಗೆ ಕರ್ಟನ್ ಹಾಕಿದಂಗೆ ಪರದೆ ಹಾಕಿದಂಗೆ ಒಂದು 4 ಇಂಚಿನ ಕಟ್ಕೊಂಡ್ರೆ ಅಷ್ಟ ಹೊರಗಿನ ಗಾಳಿ ಮಳೆ ಬಿಸಿಲು ಇಂದ ಈಗ ನೋಡಿ ಇಲ್ಲೇ ಊಟಕ್ಕೆ ಹಾಕಬೇಕು, ಮೇಲೆ ಹಾಕಬೇಕು. ಆದ್ದರಿಂದ ಸಾವಿರಾರು ಜನರಿಗೆ ದಿನ 10 ದಿವಸ ಊಟ ಆಗಬೇಕು. ಇದನ್ನು ನಾವು ಈಗ ಸ್ವಚ್ಛ ಮಾಡಿಕೊಂಡು ಇಲ್ಲೇ ಪ್ರಸಾದ ಮಾಡೋಣ, ಯಾರೂ ಪ್ರಸಾದ ಮಾಡೋಣ. ಈ ರೀತಿಯಾಗಿ ಅವ್ರ ಮನೆತನ ಮತ್ತು ಅವ್ರ ಮೊದಲಿನಿಂದನೂ ಮಹಾರಾಜರಲ್ಲಿ ಅನನ್ಯ ಅವರೆಲ್ಲ ಭಕ್ತರು ಮತ್ತು ಅವರಿಗೆ ಅವ್ರ ಬಗ್ಗೆ ಗೌರವ ಭಾವನೆ ಎಲ್ಲ ಇದೆ. ಆದ್ದರಿಂದ ಅವರು ಮಹಾರಾಜರ ಕಾರ್ಯವನ್ನು ಅತ್ಯಂತ ಮನಸ್ಸಿನಲ್ಲಿ ತಗೊಂಡು ಅತ್ಯಂತ ಭಾವನೆಯಿಂದ ಭಕ್ತಿಯಿಂದ ಆ ಕಾರ್ಯವನ್ನು ಅವರು ಮಾಡಿಕೊಡ್ತಾರೆ ಅನ್ನೋದ್ರೊಳಗೆ ಎರಡಷ್ಟು ಸಂಶಯ ನಾವು ಪಡಬೇಕಾದ ಅವಶ್ಯಕತೆ ಇಲ್ಲ. ಇನ್ನು ಮುಂದಿನ ರಾಮನವಮಿ ಅನ್ನೋದನ್ನು ಇದ ಬಿಲ್ಡಿಂಗಿನಲ್ಲೇ ಇದಕ್ಕೂ ವೈಭವಪೂರ್ಣವಾಗಿರ್ತಕ್ಕಂಥ ಬಿಲ್ಡಿಂಗ್ನಲ್ಲಿ ಸದ್ಗುರು ಶ್ರೀ ರಾಮಚಂದ್ರ, ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ, ಬ್ರಹ್ಮಾನಂದ ಮಹಾರಾಜರು ಅವರು ಎಲ್ಲ ಕುಟುಂಬದವರಿಗೆ, ಪರಿವಾರದವರಿಗೆ, ಎಲ್ಲ ಸಹಕಾರಿಗಳಿಗೆ, ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಡಿ.ಆರ್. ಪಾಟೀಲ್ ಅವರು ಬೆಳಿಗ್ಗೆ ಬಂದು ಭಾಳ ಸಂತೋಷಪಟ್ಟಿಲ್ಲ ನೋಡಿದ್ರನ್ನ. ಅವ್ರಿಗೂ ನಮ್ಮ ಬಗ್ಗೆ ಬಹಳ ಅಭಿಮಾನ, ಇವರಿಗೂ ನಮ್ಮ ಬಗ್ಗೆ ಬಹಳ ಅಭಿಮಾನ ಅದ ಮತ್ತು ಇವ್ರ ಕುಟುಂಬದೊಳಗಿನವ್ರಿಗೆ ಎಲ್ಲರಿಗೂ ನಮ್ಮ ಬಗ್ಗೆ ಅಭಿಮಾನ ಅದ. ಆದ್ದರಿಂದ ನಾವು ಇವ್ರ ಮನೆಗೂ ಹೋಗಿ ಬಂದೀವಿ. ಆದ್ದರಿಂದ ಈ ಪಾಟೀಲ್ ಮನೆತನ ಅತಿ ಮಹಾರಾಜರ ಪರಮ ಶಿಷ್ಯರು. ಮಹಾರಾಜರವರಿಗೆ ಅವರ ಒಂದು ಕಾರ್ಯದಲ್ಲಿ, ಸಮಾಜದ, ರಾಷ್ಟ್ರದ ಸೇವೆಯಲ್ಲಿ ಅವರೆಲ್ಲ ದೃಷ್ಟಿಯಿಂದ ಅನುಗ್ರಹಿಸಲಿ. ಅವರ ಆಯುಷ್ಯವನ್ನು ಇನ್ನೂ ಬಹಳಷ್ಟು ದೀರ್ಘಾಯುಷ್ಯವನ್ನು ಪಟ್ಟು ಅವ್ರ ಕಡೆಯಿಂದ ಬಹಳಷ್ಟು ಇಂಥ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ಅದೇ ರೀತಿಯಾಗಿ ಜನೋಪಯೋಗಿ ಕಾರ್ಯಗಳು, ಲೋಕೋಪಯೋಗಿ ಕಾರ್ಯಗಳು ಬಹಳಷ್ಟು ಆಗಲಿ ಅಂತ ಪ್ರಭು ಶ್ರೀರಾಮಚಂದ್ರನಿಗೆ ಇವತ್ತಿನ ಯುಗಾದಿ ಸಂದರ್ಭ ಪವಿತ್ರವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಅನಂತ ಕೋಟಿ ಬ್ರಹ್ಮಾಂಡ जय जय
ಪ್ರಸಾದನ